ಇಲ್ಲಿ ವಾಲಂಟಿಯರ್ಸು ಕೆಲಸ ಮಾಡೋಕ್ಕೆ ಬಂದರೆ ನಾವು ಫಸ್ಟು ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮಾಡಿ ಆಮೇಲೆ ಮೀಟಿಂಗೋ ಅಥವಾ ಕೆಲಸನೋ ಏನು ಮಾಡಬೇಕೋ ಮಾಡೋಣ ಅಂತ ಹೇಳ್ತೀವಿ. ಯಾಕೆಂದರೆ ಈ ನಮ್ಮ ಬ್ರೆತ್ ಇದೆಯಲ್ಲ, ಉಸಿರಾಟ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಪ್ರಾಣಾಯಾಮ ಮಾಡಿಬಿಟ್ರೆ ಆ ಉಸಿರಾಟ ನಮ್ಮ ಎಮೋಷನ್ಸ್ಗೆ, ನಮ್ಮ ಭಾವನೆಗೆ ಕನೆಕ್ಟ್ ಆಗುತ್ತೆ, ಕರೆಕ್ಟಾಗಿ ಚಾನಲ್ ಆಗುತ್ತೆ. ಉಸಿರಾಟ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಎಮೋಷನ್ಸ್ ಕರೆಕ್ಟಾಗಿ ಚಾನಲ್ ಆಗುತ್ತೆ. ನಮ್ಮ ಯೋಚನೆಗಳು ಕೂಡ ಅನ್ನೆಸೆಸರಿಯಾಗಿರೋದು ಸ್ಟಾಪ್ ಆಗುತ್ತೆ. ಮತ್ತು ಒಳಗಡೆ ಇಳಿಯುತ್ತೆ. ಉಸಿರಾಟ ಆಡ್ತಾ ಇದ್ದರೆ ಮೈಂಡ್ ಒಳಗೆ ಇಳಿಯುತ್ತೆ. ಅವೇರ್ನೆಸ್ನಲ್ಲಿ ಮಾಡಿಬಿಟ್ರಂತೂ ಒಳಗಡೆ ಹೋಗ್ತೀವಿ. ಆಗ ಜ್ಞಾನ ಉದಯ ಆಗುತ್ತೆ. ಒಂದು ರೀತಿ ಹೊಸ ಡೈಮೆನ್ಷನ್ ಸಿಗುತ್ತೆ. ನಮ್ಮ ಇನ್ಹಿಬಿಷನ್ಸ್ ಎಲ್ಲ ಹೊರಟೋಗುತ್ತೆ. ಆಶ್ರಮದಲ್ಲಿ ಕೆಲಸ ಮಾಡೋಕ್ಕೆ ಯಾವ ಇನ್ಹಿಬಿಷನ್ಸ್ ಇರ್ಬೋದು. ಯಾರೋ ಹೇಳಿದ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇಲ್ಲಿ ವಾಲಂಟಿಯರ್ಸ್ ಅಂತ. ಅವ್ರ ಎದುರಿಗೆ ಹೇಳಬೇಡಿ. ನಾನು ಹಂಗೆ ಹೇಳಲ್ಲ, ಅವಮಾನ ಹಂಗೆ ಹೇಳಿದ್ರೆ. ಯಾಕೆ ಅಂದರೆ ಥ್ಯಾಂಕ್ಸ್ ಹೇಳೋದು, ಹಾರ್ಡ್ ವರ್ಕ್ ಮಾಡ್ತೀರಾ, ಅವ್ರಿಗೆ ಹಾರ್ಡ್ ವರ್ಕ್ ಮಾಡೋದು ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಆಟ ಆಡ್ಕೊಂಡು ಕೆಲಸ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಎಫರ್ಟ್ಲೆಸ್ ಆಗಿ ಅಂತ ತಮಾಷೆ ಮಾಡ್ತೀನಿ. ಯಾವತ್ತೂ ಉಸಿರಾಡಿ, ಸ್ವಲ್ಪ 2 ನಿಮಿಷನಾದರೂ ಉಸಿರಾಡಿ ಆಮೇಲೆ ಕರ್ಮಯೋಗ ಮಾಡಿ ಫಸ್ಟ್ ಕ್ಲಾಸ್ ಅಂಟ್ಕೊಳ್ಳದೆ ಕೆಲಸ ಮಾಡಿ.